ಇದು ನಾರ್ಮಲ್ಲು. ಯಾಕೆಂದರೆ ಆರ್ಡಿನರಿಲಿ ಪೀಪಲ್ ಟಾಕ್ ಲೈಕ್ ದ್ಯಾಟ್. ಏನೋ ಜಾಸ್ತಿ ಏನಿಲ್ಲ, ಒಂದಿಷ್ಟು ಚಿಕ್ಕ ಪುಟ್ಟದ್ದು ಇರುತ್ತಲ್ಲ ಎಲ್ಲರಿಗೂ ಅಂತ. ಆ ಚಿಕ್ಕ ಪುಟ್ಟದ್ದು ಅಂತ ಹೇಳ್ತೀವಿ, ಅದು ಯಾವತ್ತೋ ಹರ್ಟಾಗಿದ್ದು, ಯಾವಾಗಲೂ ಆಗಿದ್ದು, ಫ್ಯೂ ಮೊಮೆಂಟ್ಸ್ ಆಗಿತ್ತದು. ಅದು ಹೊರಟೋಯ್ತು, ನಡೆದೋಯ್ತು, ಮುಗಿದೋಯ್ತು. ಇವತ್ತಿಗೂ ಅದು ನಮ್ಮೊಳಗೆ ಇದೆ. ಅದು ನೋವು ಕೊಡ್ತಾ ಇದೆ, ಹರ್ಟ್ ಆಗ್ತಾಯಿದೆ ಜ್ಞಾಪಿಸ್ಕೊಂಡಾಗೆಲ್ಲ. ನಾವು ಬಿಟ್ಟಿಲ್ಲ ಅದನ್ನು. ಸಂದರ್ಭ ಹೊರಟೋಯ್ತು, ಈ ಸಿಚುಯೇಷನ್ ಇಲ್ಲ, ಆ ಮೊಮೆಂಟ್ ಕಳೆದೋಯ್ತು, ಪಾಸ್ಟ್ ಆಗೋಯ್ತು. ಆದರೂ ಪ್ರೆಸೆಂಟಲ್ಲಿ ಅದು ಇನ್ನೂ ಕೆಲಸ ಮಾಡ್ತಾಯಿದೆ. ಪುನಃ ಆ ಥರ ಸಿಚುಯೇಷನ್ ಬಂದಾಗೆಲ್ಲ ಸ್ಟಿಮ್ಯುಲಸ್ ಅಂತಾರಲ್ಲ, ಹಾಗೆ ಸಿಚುಯೇಷನ್ ಸ್ಟಿಮ್ಯುಲಸ್ ಆಗುತ್ತೆ, ಮತ್ತು ಸೇಮ್ ಕೋಪ ಬರುತ್ತೆ. ಒಂದೊಂದು ಜಾಸ್ತಿನೇ ಬರುತ್ತೆ. ಯಾಕೆಂದರೆ ಒಳಗಡೆ ಹಿಡನ್ ಡಿಸೈರ್ಸ್ ಆರ್ ಸ್ಟ್ರಾಂಗರ್, ಹಿಡನ್ ಥಿಂಗ್ಸ್ ಆರ್ ಸ್ಟ್ರಾಂಗರ್. ಅದು ನಮ್ಮನ್ನು ಜಾಸ್ತಿ ಕೋಪ ಮಾಡೋಂಗೆ ಮಾಡಿ, ಎಷ್ಟು ಹೇಳಿದ್ರೂ ಕೇಳಲ್ಲ ಅಂತ ಹೇಳಿದಾಗ ಇನ್ನೂ ಜಾಸ್ತಿ ಕೋಪ ಆಗುತ್ತೆ, ಜಾಸ್ತಿ ಇರಿಟೇಟ್ ಆಗುತ್ತೆ. ಜಾಸ್ತಿ ಚೇಂಜ್ ಮಾಡೋಕ್ಕೆ ಹೋದಷ್ಟು, ಸಿಚುಯೇಷನ್ನ ಜಾಸ್ತಿ ಬದಲಾಯಿಸಿದಷ್ಟು ಜಾಸ್ತಿ ಚೇಂಜ್ ಆಗುತ್ತೆ. ಇನ್ನೇನು ಸ್ವಲ್ಪ ವರ್ಷ ಈ ಬಾಡಿ ಕಾಸ್ಟ್ಯೂಮ್ ಬದಲಾಯಿಸಬೇಕು, ಸಾಯಬೇಕು ಅನ್ನೋವಾಗ್ಲೂ ನಾವು ಬಿಡೋಕ್ಕೆ ತಯಾರಿಲ್ಲ. ಅದನ್ನು ಕೊನೆಯವರೆಗೂ ಇಟ್ಕೊಂಡು ತೊಗೊಂಡು ಹೋಗ್ತೀವಿ. ಇದು ಅವಶ್ಯಕತೆ ಇದೆಯಾ?